ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಮಂಡ್ಯ ಟು ಶಿವಮೊಗ್ಗ ಟ್ರಿಪ್ಗೆ ಹೋಗ್ತಿದ್ದೀವಿ. ಫ್ಯಾಮಿಲಿ ಟ್ರಿಪ್ ಇದು. ಸೊ ಬೇಗ ಟೈಮ್ ವೇಸ್ಟ್ ಮಾಡ್ದೇನೆ ಬನ್ನಿ ಶಿವಮೊಗ್ಗ ಕಡೆ ಹೊರಡೋದ. ನೀನೇ ಮುಖ ತೋರಿಸ್ಬಿಡು. ಹಾಗೆ ಕಾಣಿಸೋದೇ ಅಲ್ವಾ. ಈಗ ನಾವೆಲ್ಲ ಹೋಯ್ತಾ ಇದೀವಿ. ಅಯ್ಯೋ ನಾನು ಇದ್ರಲ್ಲಿ ಬರಲ್ಲ. ಮುಡ್ಸ್ಕ ಬಿಡೋದ್ರ ಅಷ್ಟೇ. ಆಮೇಲೆ ನನಗೆ ಇದ್ರಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾ ಭಯ. ಎಂತ ಎಮರ್ಜೆನ್ಸಿ ಆದ್ರೂ ನಾನು ಇದ್ರಲ್ಲಿ ಹೋಗಲ್ಲ. ಸೊ ನಾ ಬರೋ ಅಷ್ಟ್ರಲ್ಲಿ ಆಲ್ರೆಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು. ಇರಿ ಪುತ್ರಿ ಇದಕ್ಕೆಲ್ಲ ಇರಿ ಮನ್ಸಿ ಅಂದ್ರೆ ಇವರು ಫ್ಯಾಮಿಲಿ ಫಸ್ಟ್ ಟ್ರಿಪ್ ಇದು. ಫಸ್ಟ್ ಎಲ್ಲ ಹೋಯ್ತಾರ ನಾವು. ನಮಗೆ ಮಂಡ್ಯದಿಂದ ಶಿವಮೊಗ್ಗಗೆ ಡೈರೆಕ್ಟ್ ಟ್ರೈನ್ ಇರಲಿಲ್ಲ. ಸೊ ಬೆಂಗಳೂರಿಗೆ ಟಿಕೆಟ್ ತಗೊಂಡಿದ್ದು. ಅಲ್ಲಿಂದ ಬಂದು ನಮಗೆ 3 ಗಂಟೆಗೆ ಟ್ರೈನ್ ಇತ್ತು ಅಂದ್ಬಿಟ್ಟು ಬೇಗನೆ ಹೊರಟು. ಧಾರಾವಾಹಿ ನೋಡೋ ಹುಚ್ಚು ಆಂಟಿ ಆಗೋಗಳಲ್ವಾ, ಅದಕ್ಕೆ ಈ ಥರ ಬೆಂಗಳೂರು ಪ್ಲಾಟ್ಫಾರ್ಮಲ್ಲಿ ಕಾಯ್ತಿದ್ದೀವಿ. ಇವಾಗ ಇವ್ರಿಬ್ರು ಲೇಟಾಗಿ ಬರ್ತಾವ್ರೆ. ನೀನ್ ಯಾಕೋ ಟೀ ಶರ್ಟ್ ಹಾಕ ಬಂದಿದ್ಯಾ? ಈ ತರ ಚೆನ್ನಾಗಿಲ್ಲ ಕಣೋ, ಇದು ಚೆನ್ನಾಗಿಲ್ಲ. ನಮ್ಮ ಕ್ಯಾಮ್ರಾಮನ್ ಫ್ರೆಂಡ್ಸ್ ಕ್ಯಾಮ್ರಾಮನ್ ವಿನೋದ್ ಹೊಟ್ಟೆ ಕಾಡಿಸ್ಬಾರ್ದು. ನೆಕ್ಸ್ಟ್ ನೀವು ನಾನು ನೋಡ್ತೀನಿ ಅಂದ್ರೆ ಇದು ಕಾರಣ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇವ್ರ ಬಗ್ಗೆ ನಾವ್ ಏನು ಮಾತಾಡಲ್ಲ. ಇವ್ರ ಕಂಡ್ರೆ ಸ್ವಲ್ಪ ಭಯ ಭಕ್ತಿ ಜಾಸ್ತಿ ನಮ್ಗೆ. ನಮ್ಮ ಮಹಾಪ್ರಭುಗಳು ಎಲ್ಲ ಸಭೆ ತಗೊಂಡ್ಬಂದವ್ರೆ. ಇಂದು ತಾಯಿ ಗುಣ ತೀರೋದಿಲ್ಲ ಋಣ. ಚೆನ್ನಾಗಿದೆ ಗ್ರೇವಿ ಮೇಲೆ ಸಖತ್ತಾಗಿದೆ. ನಮ್ಮೆಲ್ರಿಗೂ ಒಟ್ಟಿಗೆ ಸೀಟ್ ಸಿಕ್ಕಿರ್ಲಿಲ್ಲ. ಸೊ ಇಲ್ಲಿ ಸ್ವಲ್ಪ ಜನ ಅಲ್ಲಿ ಸ್ವಲ್ಪ ಜನ ಅಂತ ಕೂತಿದ್ರು. ಎಲ್ಲ ಇಲ್ಲಿ ಕೂತವ್ರೆ, ನಾವು ಮಾತ್ರ ಅಲ್ಲಿ ಕೂತೀವಿ. ಆ ಕಡೆ ಕೂತಿದ್ದವ್ರನ್ನ ನೀಟಾಗಿ ಕೂರಿಸ್ಬಿಟ್ಟು ಇನ್ನು ನಾವು ಕೂತಿದ್ದ ಜಾಗಕ್ಕೆ ಮತ್ತೆ ಹೊರಟು. ನಮ್ಮ ಪಯಣ ಶಿವಮೊಗ್ಗದ ಕಡೆಗೆ. ಬನ್ನಿ ಶಿವಮೊಗ್ಗ ಹೋಗದ. ಸಂಚಾರಿಯಾಗುವೆ ಕಡಲೆಕಾಯಿ, ಮಾವಿನಹಣ್ಣು, ಕರ್ಜಿಕಾಯಿ. 5 ಅವರ್ಸ್ಗೆ ಇಷ್ಟೊಂದು. ಇನ್ನೇನು 1 ತಿಂಗಳು 15 ದಿನ ಟ್ರಿಪ್ ಕೊಟ್ಟೋದ್ರೆ ಮನೆ ಸಾಮಾನೆಲ್ಲ ತುಂಬ್ಕೊಂಡ್ಬಿಡ್ತಾಳೆ. ಸರಿ ಇಲ್ಲ ಅಷ್ಟೇ. ಟ್ರೈನ್ ಸ್ಟಾರ್ಟ್ ಆಗಿ 1 ಅವರ್ ಅಷ್ಟೇನೆ ಅವ್ರಿಗೆಲ್ಲ ಎನರ್ಜಿ ಇದ್ದಿದ್ದು. ಆಮೇಲೆ ಎಲ್ರಿಗೂ ಎನರ್ಜಿ ಫುಲ್ಲು ಲೋ. ಎಲ್ಲರೂ ನಿಶಕ್ತಿಯಿಂದ ಹೊರಡ್ತಿದ್ದಾರೆ. ಸ್ವಲ್ಪ ಎನರ್ಜಿ ಬೇಕಾಗಿದೆ. ಸ್ಟಾರ್ಟಿಂಗ್ ಇದ್ದಿದ್ದ ಜೋಶು ಈಗ ಒಬ್ರಿಗೂ ಇಲ್ಲ. ಸಿವಾದ್ರೆ ನೀನಾಗಿರಲ್ಲ. ಸ್ನಿಕರ್ಸ್ ನಲ್ಲಿದೆ ನಟ್ಸ್, ಚಾಕ್ಲೇಟ್ ಮತ್ತು ಕ್ಯಾರಮೆಲ್. ಹಂಗ್ರಿ ಎತ್ಕೊಳ್ಳಿ ಸ್ನಿಕರ್ಸ್. ಇವಾಗ ಏನೋ ಹಾಕೋಕ್ ನೋಡೋ ಕಾರ್ಟೂನ್ ಅದೇ ನೋಡ್ಕೊಂಡು ಎಕ್ಸರಲ್ಲಿ ಅದೇ ತೋರಿಸೋದು. ಇರಿಟೇಷನ್ ಕಣ್ರಿ. ಕುತ್ತಿ ನಿಂತು ಓಡಾಡಿ ಇನ್ನ ತರೀಕೆರೆಯಲ್ಲಿ ಬಂದು 1/4 ಗಂಟೆ ಸ್ಟಾಪ್ ಕೊಟ್ಟಿದ್ರು. ಸೊ ಆ ಕಾರಣದಿಂದ ಇಳಿದ್ಬಿಟ್ಟು ಸುತ್ತ ಓಡಾಡ್ತಿದೆ. ಅಂಟೆ ಯಾಕೆ ಬಂದಿದ್ದೀರೋ ನೀವು? ವಯಸ್ಸಾಗಿರೋರೆಲ್ಲ ಇಲ್ಲಿಲ್ಲ. ಅಲ್ಲಿ ಫೈನಲಿ ಶಿವಮೊಗ್ಗಕ್ಕೆ ಬಂದು ತಲುಪಿದ್ದೀವಿ. ನನ್ನ ಬ್ಯಾಗ್ ಯಾರು ಕೆಳಗಡೆ ಮಡಗಿದವರು? ನೋ ಕಾಮೆಂಟ್ಸ್. ಯಾವ ಸ್ಟಾಪಲ್ಲಿ ಇಳ್ದಿದ್ದೀರಾ? ಶಿವಮೊಗ್ಗ. ಅವ್ರು ಇನ್ನಿಬ್ರಲ್ಲಿ, ನಿಮ್ಮ ಕಡೆ ಇನ್ನಿಬ್ರಲ್ಲಿ ನಿನ್ನಿಂದ ತಗ್ಲಾಕೊಂಡ್ರು. ಈಗ ನನ್ನಿಂದ ಎಲ್ಲ ಸ್ಟಾಪ್ ಮಿಸ್ ಆಗೈತೆ. ಇನ್ನಿಬ್ರು ಅಲ್ಲಿ ಸೇರ್ಕೊಂಡವ್ರೆ, ನಾವ್ ಇಲ್ಲಿ ಸೇರ್ಕೊಂಡಿವಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಬ್ಯಾಗ್ ಯಾರೋ ಎಲ್ಲೋ ಔಷ್ ಮಡಗ್ಬಿಟ್ಟಿದ್ರು, ಸಿಗ್ಲಿಲ್ಲ. ಅದಕ್ಕೆ
ಇವರು ಓಡ್ ಬಂದಿದ್ದಾರೆ ಟೈಗರ್ ಹುಲಿ ಅವರು ಓಡ್ ಬಂದಿದ್ದಾರೆ. ಆಟೋದವ್ರ ಜೊತೆ ಡಿಸ್ಕಸ್ ಮಾಡ್ತಾವ್ರೆ ಇವರೆಲ್ಲ ಅಮಾಯಕರಪ್ಪ. ಇನ್ನ ನಾವು 12 ಜನ ಇದ್ದೋ, ಸೊ ಆ ಕಾರಣದಿಂದ 2 ಆಟೋ ಮಾಡ್ಕೊಂಡು ಸ್ವಲ್ಪ ಜನ ಆ ಆಟೋ, ಇನ್ನು ಸ್ವಲ್ಪ ಜನ ಈ ಆಟೋ ಅಂದ್ಬಿಟ್ಟು ಹೊರ್ಟೋ. ಆಟೋ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೋ ಅಲ್ಲೇ ಹೇಳ್ಕೊಂಡೆ. ನನ್ನ ಬ್ಯಾಗ ಯಾರೋ ಔಷಧಿ ಇಟ್ಬಿಟ್ಟಾರ ಕಣ ಕೆಳಗೆ. ಡೇ 1 ಇದಾಗಿತ್ತು. ನಾವು ಬಂದಿರೋದು ನಮ್ಮ ಸಿಸ್ಟರ್ ಮನೆಗೆ. ಸೊ ನಮ್ಮ ಅಕ್ಕರ ಮನೆ ಬಂದು ಶಿವಮೊಗ್ಗದಿಂದ 90 ಕಿಲೋಮೀಟರ್ ದೂರದಲ್ಲೈತೆ ಅಂದ್ಬಿಟ್ಟು ಇವತ್ತು ಶಿವಮೊಗ್ಗ ಟೌನಲ್ಲೇ ಸ್ಟೇ ಆಗ್ತಿದ್ದೀವಿ. ನಮ್ಮ ಭಾವ ಇದ್ದಾರೆ, ಅವರ ಸಿಸ್ಟರ್ ಮನೇಲಿ ಸ್ಟೇ ಆಗ್ತಿದ್ದೀವಿ. ಇನ್ನು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ಸಿಸ್ಟರ್ ಮನೆ ಕಡೆ ಹೊರಡ್ತೀವಿ. ಇದಾಗಿತ್ತು ಇವತ್ತಿನ ಕತೆ. ನಿಮ್ಮ ಜೊತೆ ಸಿಗದ ನೆಕ್ಸ್ಟ್ ವಿಡಿಯೋದಲ್ಲಿ